ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ದೀಪ್ಸ್ ಕಿಚನ್. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲ? ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ನಿಪ್ಪಟ್ಟು ಮಾಡೋಣ ಫ್ರೆಂಡ್ಸ್. ಸೊ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಒಂದು ನಿಪ್ಪಟ್ಟು ಮಾಡೋದಕ್ಕೆ ಈಗಾಗಲೇ ಇಲ್ಲಿ ತೋರಿಸಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು ಕಡಲೆಪಪ್ಪು, ಕಡಲೆ ಬೀಜ, ಸ್ವಲ್ಪ ಇಂಗು, ಅರಿಶಿನ ಮತ್ತು ಅಚ್ಕಾರದ ಪುಡಿ, ಸ್ವಲ್ಪ ಎಣ್ಣೆ, ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿಸ್ಕೊಂಡಿದ್ದೀವಿ. ಇದಕ್ಕೆ ಮೊದಲಿಗೆ ನಾವು ಕಡಲೆ ಹಿಟ್ಟನ್ನು ಸ್ವಲ್ಪ ತೊಗೊಂಡಿದ್ದೀನಿ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನ ತೊಗೊಂಡು ಇದಕ್ಕೆ ಒಂದು 4 ಸ್ಪೂನಷ್ಟು ಕಡಲೆಪಪ್ಪು ಪುಡಿ ಮಾಡಿಟ್ಟಿದ್ದೀನಿ, ಪೌಡರ್ ಮಾಡಿದ್ದೀನಿ. ಅದನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಪ್ಲೇಟಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೀವು ಯಾವುದಾದ್ರು ಅಗಲವಾಗಿರ್ತಕ್ಕಂತಹ ಒಂದು ಪ್ಲೇಟ್ ಅಥವಾ ನೀವು ಒಂದು ಬೌಲ್ನ ತಗೊಳ್ಳಿ. ಈಗ ಕಡಲೆ ಬೀಜ ಒಂದು ಅರ್ಧ ಕಪ್ಪು, ಕಡಲೆಪಪ್ಪು ಅರ್ಧ ಕಪ್ಪು. ಇದು ಪಲ್ಸ್ ಮೋಡಲ್ಲಿ ಇಟ್ಕೊಂಡು ಅದು ಫುಲ್ಲು ಗ್ರೈಂಡ್ ಮಾಡಬಾರ್ದು, ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ. ಇದಕ್ಕೆ ಸೇರಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಅಚ್ಕಾರದ ಪುಡಿ ಹಾಕ್ಕೊಂಡು, ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಉಪ್ಪು, ಅಚ್ಕಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಸ್ವಲ್ಪ ಈ ರೀತಿಯಾಗಿ ಹಾಕ್ಕೊಳ್ಳಿ. ನಂತರ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಇದು ಒಳ್ಳೆ ರೆಸಿಪಿ, ನಿಪ್ಪಟ್ಟು ಮಾಡೋದು. ಮತ್ತು ನಿಪ್ಪಟ್ಟು ಮಾಡಿ ತಿಂದು ಸ್ವಲ್ಪ ಕಾಫಿ ಅಥವಾ ಟೀ ಕುಡಿದ್ರೆ ಮೈಂಡ್ ಸ್ವಲ್ಪ ರಿಫ್ರೆಶ್ ಆಗುತ್ತೆ. ನೋಡಿ, ಸ್ವಲ್ಪ ಇಂಗನ್ನು ಹಾಕ್ಕೊಳ್ಳಿ. ಅಜ್ವೈನ್ ಅಥವಾ ಓಂಕಾಳಿದ್ರೂ ಸಹ ಹಾಕ್ಕೊಳ್ಳಿ. ಎಳ್ಳು ಸ್ವಲ್ಪ ಹಾಕಿದ್ದೀನಿ ನಾನಿಲ್ಲಿ. ಸೊ ಇಲ್ಲಿ ಒಂದು 3 ಸ್ಪೂನಷ್ಟು ಎಣ್ಣೆನ, ಕಾಯಿಸಿರೋ ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಎಣ್ಣೆ ಬಿಸಿ ಇರುತ್ತೆ, ಸೊ ನೀವು ಸ್ಪೂನ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಈ ಥರ ನೀಟಾಗಿ ಮಾಡ್ಕೊಳ್ಳಿ. ನಾನು ನಿಪ್ಪಟ್ಟು ಮಾಡಿ ತುಂಬ ದಿನ ಆಗೋಗಿತ್ತು, ಬಟ್ ಈಗ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ನಿಮಗೆಲ್ಲ ತೋರಿಸೋಣ ಅಂತ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು, ಒಂದಕ್ಕೊಂದು ನೀಟಾಗಿ ಮಿಕ್ಸ್ ಆಗೋ ಥರ. ನಂತರ ಕೈನ ಸಹಾಯದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಬಿಸಿ ಆರಿರುತ್ತೆ. ಸೊ ಇವಾಗ ಕೈನ ಸಹಾಯದಿಂದ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ನೀಟಾಗಿ ಇದನ್ನು ನಾದ್ಕೋಬೇಕು. ನಾದ್ಕೊಂಡು ಚೆನ್ನಾಗಿ ಈ ಒಂದು ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ಮೆತ್ತಗೂ ಇರಬಾರ್ದು, ಮೀಡಿಯಮ್ ಇದರಲ್ಲಿ ಹದವಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಒಂದು ರೊಟ್ಟಿ ತಟ್ಟೋ ಪೇಪರ್ ಮೇಲೆ ನೀಟಾಗಿ, ಅದು ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಆ ಒಂದು ವಿಡಿಯೋ, ಅದ್ರ ಮೇಲೆ ನೀಟಾಗಿ ಎಣ್ಣೆ ಹಚ್ಕೊಂಡು ಇದನ್ನು ಹಿಟ್ಟನ್ನು ಇಟ್ಟು ತೀಡ್ಕೊಂಡು, ಮತ್ತು ಯಾವುದಾದ್ರೂ ಈವನ್ನಾಗಿ ಬರಬೇಕು ಅಂದರೆ ಯಾವುದಾದ್ರೂ ಒಂದು ಗ್ಲಾಸು ಅಥವಾ ಒಂದು ಯಾವುದಾದ್ರೂ ಒಂದು ನಿಮ್ಮ ಇಷ್ಟ ಆಗೋ ಪ್ಲೇಟು ಅಥವಾ ಬಾಕ್ಸ್ನ ಸಹಾಯದಿಂದ ಅದನ್ನು ಕರೆಕ್ಟಾಗಿ ಈ ನಿಪ್ಪಟ್ಟು ಶೇಪ್ಗೆ ಈ ಥರ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಕೈಯಲ್ಲೇ ತಟ್ಕೊಂಡು ಹಾಕ್ಕೋಬೋದು. ನಾನು ಕೈಯಲ್ಲೇ ತಟ್ಕೊಂಡು ಮತ್ತು ಸ್ವಲ್ಪ ಅದರಲ್ಲೂ ಹಾಕ್ಕೊಂಡು ಮಾಡಿದೆ, ಆ ರೊಟ್ಟಿ ತಟ್ಟೋ ಇದ್ರ ಮೇಲೇ ನೀವು ಮಾಡ್ಕೊಳ್ಳಿ. ನೋಡಿ, ಈ ಥರ ಎಣ್ಣೆ ಕಾಯಕ್ಕಿಟ್ಟಿದೆ, ಕಾದಿದೆ. ಈಗ ಒಂದೊಂದೇ ನಿಪ್ಪಟ್ಟನ್ನ ಸುಟ್ಕೋಬೇಕು. ಸೊ ಫೈನಲಿ ನಿಪ್ಪಟ್ಟು ಅನ್ನೋದು ರೆಡಿ ಆಯಿತು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.